ಆಗದೆ ಗಂಧರ್ವನೇ ತಿಳಿಯಿತೆ ಇದರ ವರ್ತನೆ. ಆಹೋ ಸ್ವಾಮಿ ನಾರದರೆ, ಆಹೋ ಬೇ ಮಹಾರಾಜನೇ, ಅದು ಧರ್ಮ ಕಾರ್ಯವನ್ನು ಮಾಡಬೇಕು. ನನ್ನ ಶಾಪವ ಯಮೋಚನವನ್ನಾಗದಿದ್ದರೆ ಪಾತಾಳದಲ್ಲಿರುವ ಅಥವಾ ದೇವಾದಿ ದೇವತೆಗಳಲ್ಲಿ ತರಿದರೆ ಒಬ್ಬ ಚೇತನ ತರಿದರೆ ಅವರನ್ನು ಕಾಡಿ ಮಾಡಿದರೆ ನಾರದರೆ ಎಲ್ಲ ಜೀವನವನ್ನು ಕಾಪಾಡಿದರೆ. ಆಹೋ ಬೇ ಮಹಾರಾಜನೇ, ಸಣ್ಣರೇ ಹೇಳೇನು ಕೇಳು. ದ್ರೌಪದಿ, ಆಹೋ ಬೇ ಮಹಾರಾಜನೇ, ಹಾಗಾದರೆ ಕೇಳು. ಪಂಚ ಪಾಂಡವರೆಂಬ ಧರ್ಮರಾಯ, ಭೀಮಸೇನ, ಅರ್ಜುನ, ನಕುಲ, ಸಹದೇವಾದಿಗಳೆಂಬ ಐವರಿಗೆ ಪ್ರೀತಿಯ ಸತಿಯಾದ ದೃಪದನಂದನೆಯ ಮೊರೆವಕ್ಕರೆ ನಿನ್ನ ಕಾರ್ಯವು ನೆರವೇರಿಸಿಕೊಡುವಳು. ಗಂಧರ್ವನೇ, ಅಲ್ಲಿಗೆ ಹೋಗು ನೀನ್ ಬೇಗನೆ. ಆಹೋ ಸ್ವಾಮಿ ನಾರದರೆ, ಆಹೋ ಬೇ ಮಹಾರಾಜನೇ, ಪಾಂಡವರ ಪತ್ನಿಯಾದ ದ್ರೌಪದಿ ಈ ಕಾರ್ಯವನ್ನು ನೆರವೇರಿಸಿಕೊಳ್ಳಲು ಸತ್ಯ ಇರುವುದೇ? ನನಗೆ ಯಾಕ ಅನುಮಾನ ತೋರುತ್ತದೆ. ಹೇಗಾದರೂ ಮಾಡಿ ಈ ಕಾರ್ಯವನ್ನು ನೀವೇ ಸಫಲಗೊಳಿಸಿರಿ ನಾರದರೆ. ಆಹೋ ಬೇ ಮಹಾರಾಜನೇ, ಆಹೋ ಸ್ವಾಮಿ ನಾರದರೆ, ಹೇಗಾದರೂ ಮಾಡಿ ದೃಪದನಂದನೆ ಒಪ್ಪಿಸಿಕೋ. ನಿನ್ನ ಶಾಪನೆ ಪರಿಶುದ್ಧವಾಗಬೇಕಾದರೆ ಆ ಗಂಗಾ ನದಿಯ ದಂಡಿಗೆ ಹೋಗೋಣ ನಡಿ. ನಾನು ಒಂದು ಅಗ್ನಿಕುಂಡವನ್ನು ರಚಿಸುವೆನು. ನಾನು ದ್ರೌಪದಿಯನ್ನು ಕರೆದುಕೊಂಡು ಇಲ್ಲಿಗೆ ಬರುವ ಸಮಯದಲ್ಲಿ ನೀನು ಅಗ್ನಿಕುಂಡದೊಳಗೆ ಹಾರಿ ಸಾಯುವಂತೆ ನಡೆಸು. ಮುಂದಿನ ಕಾರ್ಯವನ್ನು ನಾನು ಮಾಡುತ್ತೇನೆ. ಗಂಧರ್ವನೇ, ತಿಳಿಯಿತೆ ನನ್ನ ವರ್ತನೆ. ಆಹೋ ಸ್ವಾಮಿ ನಾರದರೆ, ನೀವು ಹೇಗಾದರೂ ಮಾಡಿ ಎಲ್ಲ ಜೀವವನ್ನು ಕಾಪಾಡಿಸಿ ಎನ್ನನ್ನೇ ಕಷ್ಟದಿಂದ ಪಾರು ಮಾಡಲಿ. ಬುದ್ಧಿ ಸಂತಂದ್ರೆ. ಆಹೋ ಬೇ ಮಹಾರಾಜನೇ, ಆಹೋ ಸ್ವಾಮಿ ನಾರದರೆ, ನಿನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವುದಕ್ಕೆ ಇದೇ ಸಮಯ. ಅದೇತಕ್ಕೆಂದರೆ ಕೃಪದ ನಂದನರಿಗೆ ಬಂದಿರುವ ಪರ್ವಣಿಯ ಕಾಲವಿದು. ಆದ ಕಾರಣ ನಾನು ಹೋಗಿ ದ್ರೌಪದಿ ತಿಳಿಸಿ ನಿನ್ನ ಪ್ರಾಣವನ್ನು ಕಾಪಾಡಿಕೊಡುತ್ತೇನೆ. ಬೇನೆ ನಾನಿನ್ನು ತೆರಳುತ್ತೇನೆ. ಆಹೋ ನಾರದರೆ, ಜಾಗ್ರತೆಯಿಂದ ತೆರಳಿ ತ್ರಿಪತನಿಗೆ ನೀವು ತಿಳಿಸಿ ಎನ್ನನ್ನು ಮೃತ್ಯುವಿನ ಕೈಯಿಂದ ಕಾಪಾಡು ಕಣ್ಣಿಯ ನಾರವ ಅವನು ಸರಿವ.
ಹಲೋ ನೀನು ಶಿವ ನೀನು ನೀರು ಶಿವ ನಾರದರು ಬರಬೇಕು ಬರಬೇಕು. ದೀರ್ಘ ಸುಮಂಗಳವಾಗಿ ಬಾಳಮ್ಮ ದೃಪದನಂದನಿ. ಸ್ವಾಮಿ ನಾರದರೆ ಅಮ್ಮ ದೃಪದನಂದನಿ, ಈ ಸಂಧ್ಯಾ ಕಾಲದಲ್ಲಿ ಹಾ ಈ ನಿನ್ನ ಬಡಮಗಳ ಮನೆಗೆ ಬಂದದ್ದು ಬಹಳ ಸಂತೋಷವಾಯಿತು. ಹಾ ಈ ಪೀಠವನ್ನು ಅಲಂಕರಿಸಿರಿ ನಾರದರೆ ಜ್ಞಾನವಿದ್ಯ ವಿಶಾರದರೆ. ಅಮ್ಮ ದೃಪದನಂದನಿ, ಸ್ವಾಮಿ ನಾರದರೆ ಈ ನಾರಾದ ಮುನೀಂದ್ರರು ದೇಶ ಸಂಚಾರ ಮಾಡುವುದೇ ತ್ರಿಮೂರ್ತಿಗಳಲ್ಲಿ ಪಡೆದಂತವರಾದರೆ ಹೀಗೆ ಮುಂದೆ ಸಾಗಿ ಹೋಗುತ್ತಿರುವ ಕಾಲದಲ್ಲಿ ನಿಮ್ಮ ಮನೆ ನೆನಪಾಯಿತು. ಹೌದೇ ಸ್ವಾಮಿ, ಹೀಗೆ ಸಂಚರಿಸುತ್ತಾ ಬಂದೇನಮ್ಮ ದೃಪದನಂದನಿ. ಸ್ವಾಮಿ ಅಮ್ಮ ದೃಪದನಂದನಿ, ಹಾಗಾದ್ರೆ ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ಮುನಿ ಪಾದಕ್ಕೆ ನಮಿ ಬೇಡ, ಮುನಿ ಪಾದಕ್ಕೆ ನಮಿ ಬೇಡ, ಮುನಿ ಪಾದಕ್ಕೆ ಅಮ್ಮ ದೃಪದನಂದನಿ, ಅದೇನು ಚೆನ್ನಾಗಿ ಹೇಳು. ಲೋಕ ಸಂಚಾರಿಯರೇ ಜ್ಞಾನ ವಿಶಾಲ
ಅಮ್ಮ ಪಂಚ ಪಾಂಡವರಿಗೆ ಪ್ರೀತಿಯ ಸತಿಯಾದ ದ್ರುಪದನಂದನೇ, ನಾರದರೆ ನಾನು ನಿನ್ನಲ್ಲಿಗೆ ಬಂದ ಕಾರ್ಯವನ್ನೇ ಮರೆತು ಬಿಟ್ಟಿದ್ದೇನೆ ತಾಯಿ. ಅದೇನು ಸ್ವಾಮಿ? ಅದೇನೆಂದರೆ, ಈ ವೇಳೆಯಲ್ಲಿ ಬಂದಿರುವ ಪರ್ವಣಿಯ ಕಾಲದಲ್ಲಿ ನಿಮ್ಮ ಮನೆಯೊಳಗೆ ಏನಾದರೂ ದಾನ ಧರ್ಮಗಳು ಮಹತ್ವವಾಗಿ ಹೊರತವೆಂದು ನಿನ್ನ ಅರಮನೆಗೆ ಬಂದೆನು ಮಗಳೇ, ಬುದ್ಧಿ ಸಂಪನ್ನಳೆ. ದಾವ ಪಾರ್ವಡಿ ಸುದ್ದಿಯು ಇರುವಾಗ ಮೇಲಾಗಿ ನಮ್ಮ ಪುರೋಹಿತರು ಸಹ ಈ ಸಂಗತಿಯನ್ನು ಎಲ್ಲ ಮುಂದೆ ತಿಳಿಸಿಲ್ಲ. ನಾರದರೆ ಯಾವ ಪಾರ್ವಣಿಯ ಸುದ್ದಿ ಇರುವುದು ಎನ್ನ ಮುಂದೆ ತಿಳಿಸುವಂತವನಾಗು ದೇವ ಮಹಾನುಭಾವ. ಅಮ್ಮ ದ್ರುಪದನಂದನಿ, ನಾನೊಂದು ಮಾತು ಹೇಳುತ್ತೇನೆ, ಅದನ್ನು ತಪ್ಪದೆ ನೆರವೇರಿಸಿಕೊಡುವೆನೆಂದು ವಚನವನ್ನು ಕೊಟ್ಟರೆ ಅದನ್ನು ಹೇಳುವುದಕ್ಕೆ ಸಾಧ್ಯ? ಆಹೋ ಮಗಳೇ. ಸ್ವಾಮಿ ನಾರದರೆ, ನಾನು ಹೇಳುವುದೇನೆಂದರೆ, ಅದೇನು ಸ್ವಾಮಿ? ಈ ಜೀವನದಲ್ಲಿ ಎಲ್ಲದಕ್ಕೂ ದಾನವನ್ನು ಮಾಡಿ ಪುಣ್ಯವನ್ನು ಕಟ್ಟಿಕೊಳ್ಳಬೇಕೆಂದು ಹಿರಿಯರು ಹೇಳುವ ಮಾತು ನಿಜ. ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ದಾನವೆಂದರೆ ಪ್ರಾಣದಾನ. ಹೌದು ಸ್ವಾಮಿ. ಅದನ್ನು ನೀನು ನೆರವೇರಿಸಿಕೊಡುವುದು ನಿಜವಾದರೆ ನಿನಗೆ ಮುಕ್ತಿ ಸಿಗುವುದು ಖಚಿತವಾದ ಮಾತು. ಇದಕ್ಕೆ ನಿಮ್ಮ ಅಭಿಪ್ರಾಯ ಬೇಕು, ಚೆನ್ನಾಗಿ ತಿಳಿಸಮ್ಮ ದ್ರುಪದರಾಯನ ಕುವರಿ. ಪಂಚ ಪಾಂಡವರಿಗೆ ನೀನೇ ಪ್ರೀತಿಯ ಸುಂದರಿ. ಸ್ವಾಮಿ ನಾಡನೆ, ಅಮ್ಮ ದ್ರುಪದನಂದನಿ, ಈ ಪಾರ್ವಣಿಯ ಕಾಲದಲ್ಲಿ ದಾನವನ್ನು ಮಾಡಿದರೆ ಎನಗೆ ಮುಕ್ತಿ ದೊರೆಯುತ್ತದೆಂದರೆ ನಾನು ಪ್ರಾಣಾರ್ಪಣೆಯನ್ನು ಮಾಡುವುದರಲ್ಲಿ ಸಂಶಯವಿಲ್ಲ ತಂದೆ. ದಾನವನ್ನು ಮಾಡಬೇಕೆಂದು ಅಮ್ಮ ಮಗಳೇ. ನಾರದರೆ, ಒಂದು ಕ್ಷಣ ನಿಲ್ಲು. ನೀನು ದಾರಿಗೆ ಪ್ರಾಣದಾನವು ಮಾಡಬೇಕೆಂದು ನಿನಗೆ ತಿಳಿಸುವೆನು. ಎಲ್ಲ ಸಾರಥಿ, ಜಾಗೃತಿಯಿಂದ ಕೈ ಮಾರಾಟ ತರುವಂತನಾಗ ಸಾರಥಿ, ಹೋಗಲಿ ಜಾಗೃತಿ. ಅಮ್ಮ ದ್ರುಪದನಂದಿನಿ, ನೀನು ಪ್ರಾಣದಾನವನ್ನು ಮಾಡಬೇಕಾಗಿರುವುದು ಇವನಿಗೆ. ಇವನುದಾರೆಂದರೆ ಮಣಿ ಪ್ರದೇಶದ ಅರಸನಾದ ಮಣಿಮತ ಮಹಾರಾಜನ ಪುತ್ರ. ಇವನ ಹೆಸರು ಭಯಮಹಾರಾಜನೆಂದು. ಇವನು ಪುಷ್ಪಕ ವಿಮಾನದೊಳಗೆ ಸಂಚರಿಯಾಗಿ ಆಕಾಶ ಮಾರ್ಗದಲ್ಲಿ ಹೋಗುವಾಗ ತಾನು ಬಾಯೊಳಗೆ ಹಾಕಿಕೊಂಡಂತಹ ತಾಂಬೂಲವು ಕೆಳಗೆ ಉಗುಳಿದ ಕಾರಣ ಶ್ರೀಕೃಷ್ಣನ ಕೈಯೊಳಗೆ ಬಿದ್ದಿದ್ದಾದ ಕಾರಣ ಆ ಕೃಷ್ಣನು ಕುಪಿತನಾಗಿ ಸೂರ್ಯಾಸ್ತಮಯವಾಗುವುದರೊಳಗಾಗಿ ಶ್ರೀಕೃಷ್ಣನ ಶಿರವನ್ನೇ ತೆಗೆಯುವನೆಂದು ಶಾಪವನ್ನು ಇಟ್ಟಿರುವನೆಂದು ತಿಳಿಯುತ್ತೇನಮ್ಮ ದ್ರುಪದನಂದನಿ. ಹೀಗಿರುವುದೇನು ಸ್ವಾಮಿ? ದೀರ್ಘಾಯು ವಸ್ತು ಮೇಲೆ ಕೇಳಪ್ಪ ಗಯ ಮಹಾರಾಜನೇ. ಅಹೋ ಗಂಧರ್ವನೇ, ನಿನಗೆ ಬಂದ ಕಷ್ಟವನ್ನು ನಾನು ಏನೆಂದು ಹೇಳಲಿ? ನನಗೆ ಬಂದಿರುವ ವಿಪತ್ತಿಯ ಸುದ್ದಿಯನ್ನು ಹೇಗೆ ಹೇಳಲಿ? ಅದೇನು? ಅಮ್ಮಯ್ಯ, ಅಹೋ ಗಂಧರ್ವನೇ, ದಾನವನ್ನು ಮಾಡು, ಈ ಶಾಪದಿಂದ ಪಾಲು ಮಾಡು. ಆ ಕೃಷ್ಣ ಕೊಟ್ಟರೆ ಶಾಪದಿಂದ ಎಲ್ಲ ಮುಕ್ತರದ್ದು ಮಾತೆ. ಆ ಕೃಷ್ಣ ಕೊಟ್ಟರೆ ಶಾಪದಿಂದ ಇದೀಗ ನನ್ನ ಪ್ರಾಣ ನಿನ್ನ ಕೈಯಲ್ಲಿರುವುದು. ನನ್ನ ಪತಿಯಾದ ಅಲ್ಲಿ ಪಾತ್ರವನ್ನು ಬಿಟ್ಟರೆ ರೇಮನ್ನಾರಾಯಣ ಸಂಗಡ ಯುದ್ಧ ಮಾಡಿ ಕಲಿಸುವವರನ್ನು ಅಸತ್ಯವಿಲ್ಲ. ಈ ಶ್ರೀಲೋಕದಲ್ಲಿ ದಾರಿ ಇಲ್ಲದಿಂದ ತಿಳಿದು ನಿನ್ನಲ್ಲಿಗೆ ಬಂದಿದ್ದೇನು. ಅಹೋ ಗಂಧರ್ವನೇ, ಅಹೇ ಜನರೇ, ನೀನು ಚಿಂತೆಯನ್ನು ಮಾಡಬೇಡ. ನಿನಗೆ ಪ್ರಾಣದಾನವನ್ನು ಮಾಡುವುದಕ್ಕಾಗಿ ಎನ್ನ ಪತಿಗಳೇ ಇವರಿರುವರು. ನೀನು ನನ್ನ ಎತ್ತ ಮಾತೆ
ಎಂದು ತಿಳಿದರೇನು ಹೇಗಾದರೂ ನನ್ನನ್ನು ಕಾಪಾಡಿದರೆ ಎನ್ನ ಜೀವದ ಆಯ್ನೆ. ಅಹೋ ಗಂಧರ್ವ ಮಹಾರಾಜನೇ, ಆಯೇ ಅಮ್ಮಯ್ಯ ಹೇಳುವೇನು ಕೇಳು. ಅದೇ ಚೆನ್ನಾಗಿ ಹೇಳಮ್ಮ. ದೇವಾದಿಗಳೆಂದರೆ ಕೇಡುಗಾಲದ ಕೌರವರು ಬಂದರೂ ವೈರಿಗಳನ್ನದೇ ಸಹಾಯವನ್ನು ಮಾಡಿ ಚಿಂತೆಯನ್ನು ಬಿಡು ಗಂಧರ್ವನೇ, ಅಭಯವನ್ನು ಕೊಡುವೆ ಬೇಗನೆ. ಹಾಗೆ ಎನ್ನ ಎತ್ತ ಮಾತೆ ನನ್ನ ಕಷ್ಟವು ಏನೆಂದು ಹೇಳಿದೆ. ಹಾಗೆ ಎನ್ನ ಎತ್ತ ಮಾತೆ ನಿನ್ನ ಋಣವನ್ನು ನಾನೆಂದು ತೀರಿಸಲೇ. ಆಟ ಮಾಡುವ ಸುಕೂಸಿನ ಶಾಂತಿ ಪಾಠವ ಮೇಲೆ ಕೊಡುವ ಎನ್ನ ಎತ್ತಮ್ಮನಂತೆ ಅಕ್ಕರೆಂದು ತೋರಿದೆ. ಆನಂದ ಭಾಷಣವು ಎನ್ನ ಕಣ್ಣಲ್ಲಿ ತುಂಬಿ ಹರಿಯುತ್ತದೆ. ಹಾಗೆ ಅಮ್ಮಯ್ಯ ಓ ಗಂಧರ್ವನೇ, ಇದನ್ನ ಇದ್ದು 100 ವರ್ಷ ಜೀವನಕ್ಕಿಂತ ಮುನ್ನಂತ ತಾಯಿಯಾದ ಎದರಲ್ಲಿದ್ದು ಉದರದಲ್ಲಿ ಜಯಿಸಿ 3 ದಿನ ಬಾಳಬೇಕಾದಂತೆ ಜನನಿ ಎನ್ನ ಜೀವದ ಆಯ್ನೆ. ಗಂಧರ್ವನೇ, ನೀನು ಚಿಂತೆಯನ್ನು ಮಾಡದೆ ನಿನ್ನ ಪಟ್ಟಣಕ್ಕೆ ತೆರಳು. ನಿನ್ನ ಪ್ರಾಣದಾನವನ್ನು ನಾನು ಮಾಡಿಸಿದೆನು. ಶ್ರೀಮತ್ ಸಮಸ್ತ ಮೌಕ್ತಿ ಕಾದಿನವರತ್ನ ಪ್ರಭಕರು ಶಾಂತ ಕುಂಭ ನಿರ್ಮಿತ ಜಗಶ್ರೀಮಂತನಾಗಿ ಸಂಚಿತ ಕಾಂಚನದಿಂದ ಪ್ರಶಸ್ತಮಯ ವಿಸ್ತರಣೆ ಎಂದೆನಿಸಿ ಯಾವತ್ತೆ ವೈರಿಗಳೆಂಬ ದುರ್ಬುದ್ಧಿಗಳನ್ನು ಜಳಪಿಸುವ ಎನ್ಮಯ ಬೃಹತ್ ಸಿಂಹ ಗರ್ಜನೆಗೆ ಯಾವುದೇ ಬುದ್ಧಿ ಸುಂದರ ಹೃದಯಗಳ ಗರ್ಭಯವಾಗವಾದ ಮಾನವ ಭಯಂಕರ ಮಾನ್ಯತನ ಮುಂದೆ ಸತ್ತು ವಿನಯದಿಂದ ಮಾತನಾಡಿಸುವ ಮಾನವ ಮೀನುದಾರೋ ನಿನ್ನ ನಾಮಾಂಕಿತವೇನು ತಡ ಮಾಡಿದ ನುಡಿದು ಜೀವಿಸುವಂತನಾಗ ನರನೆ ಸರಿ ಹಿಂದಕ್ಕೆ ಜಡ್ಜರನೆ. ಓಹೋ ದೇವ, ನಾವುದಾರಂದರೆ ವ್ಯಕ್ತಿ ಬರೆಯಲಾದ ನಾವು ಒಕ್ಕಲಿಗರಾಗಿ ಇರಬೇಕು. ತಂದೆ ತಾಯಿಗಳಿಗೆ ತಕ್ಕ ಮಕ್ಕಳಾಗಿ ಭಾವ ಗುಣವ ಹಳ್ಳಿಯ ಒಳ್ಳೆಯವರಾಗಿ ಇಂತಹ ಒಳ್ಳೆಯವರು
ರಾಜನಿಗೆ ಅನುಜ ಮುಂದಕ್ಕಿಟ್ಟ ಕಾಲು ಹಿಂದಕ್ಕಿಡವರ ಕಂಡ ಬಾಬು ಬಾಬುರೆ ಹಮಿತ ಬಲಂದನೆಂದು ಮತ್ತೆ ಪಾಂಡವರಿಂದ ಬಿಡುಗಡೆ ಪಡೆದ ಮಹತ್ವ ಬೇಕರ ಹೌದು ದೇವ. ಗರ್ಜನ ನಿರ್ಚಾರ ದೀಪ ನಂದನ ಪರನಾರಿಯರ ಗರ್ಜನೆಂದನಿಸಿ ಬಿರುದು ಪಡೆದ ಎನ್ನಯದ ಸನಾಮಾಂಕಿತವನ್ನು ಹೇಳುವನು ಚೆನ್ನಾಗಿ ಕೇಳ. ಹೌದು ದೇವ. ಸಾರಥಿ ಭೂಪತಿ ಪಾರ್ಥ ಕಿರೀಟಿ ಪಲ್ಗುಣ ಚಂದ್ರಯ ಕಾಂಡಗಿ ವಿಜಯ ಶ್ವೇತವಾಹನ ಸರ್ವಸಾಭೆಯಿಂದ ದಶನಾಮವನ್ನು ಪಡೆದ ನಿರ್ಚಾರ ದೀಪನಂದನ. ಹೌದು ದೇವ. ಊರ್ಜಿತ ಬಲ ಗರ್ಜನ ನಂದನಸ ಸಿಂಹ ಗರ್ಜನೆಯ ಮಾಡಿ ಸರಿ ವೈರಿಗೌರದ ಎಂಬಗದ ಗತ್ತು ಗಲಗಿಸಿದ ಮಹಾರಾಜನಂದ ತಂದನ ಎಂದು ಜಯಬೇರಿ ಮಾಡಿಸಿ ಒಂದು ನಾಲ್ಕು ಸಾರಥಿ ಪೂರ್ತಿ ಜಯಬೇರಿ ಜಾಗೃತಿ ಅದೇ ಪ್ರಕಾರವಾಗಿ ಭೂಪತಿ. ಅರ್ಜುನ ಮಹಾರಾಜನಾದರೆ ಬಂಗಾರದಿಂದ ಕಂಗೊಳಿಸುತ್ತಿರುವ ಈ ರಂಗಮಂಡಪಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಹೊಳಿರಿಯೇ ಎಲೈ ಸಾರಥಿ ಈ ಶೃಂಗಾರದರದಿಂದ ಕಂಗೊಳಿಸುವ ರಂಗ ಮಂಟಪಕ್ಕೆ ದಿಗ್ವಿಜಯ ಗೈದ ಇಂಗಿತವೇನೆಂದರೆ ಅದೇನು ದೇವ? ನನ್ನ ಸತಿಮಣಿಗಳಾದ ದ್ರೌಪದಿಯ ಅಂತಃಪುರಕ್ಕೆ ಹೋಗಿ ಅವಳ ಯೋಗಾಕ್ಷೇಮವನ್ನು ವಿಚಾರಿಸುವ ಕಾರಣ ಬರಲವಾಯಿತು ಸಾರಥಿ. ತಿಳಿಯುತ್ತೆ ನಾನು ಬಂದ ಸಂಗತಿ ತಿಳಿದು ಭೂಪತಿ. ಮುಂದೇನು ಸಂಗತಿ? ಆಹೋ ಕಲಿಪಾರ್ಥನೆ, ನಿನ್ನ ಸತಿಯರಾದ ದ್ರೌಪದಿಯ ಶಿರವೇದನೆ ಆಗಿರುವುದು ಕಂಡೆಯ ಕಲಿಪಾರ್ಥನೆ? ಹೊಳಿರಿಯೇ ಎಲೈ ಸಾರಥಿ ಇದೇನು ಆಶ್ಚರ್ಯವಾದ ಸಂಗತಿ. ಅದೇನು ದೇವ? ಎನ್ನ ಪ್ರಾಣದಲ್ಲವಿಯಾದ ದ್ರೌಪದಿಗೆ ಶಿರ ಯೋಧನೆ ಆಗಿದೆ ಎಂದು ಆಕಾಶವಾಣಿ ನುಡಿಯುತ್ತದೆ. ಅಯ್ಯೋ ಇದಕ್ಕೆ ನಾನೇನು ಮಾಡಲಿ, ದ್ರೌಪದಿಯನ್ನು ಹೇಗೆ ಕಾಪಾಡಿಕೊಳ್ಳಲಿ ಎನ್ನುವುದೊಂದು ತಿಳಿಯದಂತಾಗಿದೆ. ಸಾರದೆ ಭೂಪತಿ ಪೂರ್ಣಲೋಚನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ನನ್ನ ಪ್ರೀತಿಯ ಮಡದಿಯಾದ ದ್ರುಪದನಂದನ ಶಿರ ಯೋಧನೆ ಕೂಗು ಕೇಳಲಿಲ್ಲವೇ ಹೇಗೆ? ಅಯ್ಯೋ ಎನ್ನ ನೆನೆದ ದ್ರುಪದನಂದಿನಿ ಎಷ್ಟು ಪರಿತರಿಸಬಳೆಯನು. ಸಾರದೆ ಭೂಪತಿ ಜಾಗೃತಿಯಿಂದ ಎನ್ನ ಹಂತಾಪುರಕ್ಕೆ ಬಿಡುವಂತ ನಾಲ್ಕು ಸಾರಥಿ ಹೋಗೋಣ ನಡೆದಿ ಜಾಗೃತಿ. ಅದೇ ಪ್ರಕಾರವಾಗಿ ಭೂಪತಿ. ಹೇ ದ್ರುಪದನಂದಿನಿ ಏನಾಯಿತು ನಿನಗೆ? ಸತಿಯಳಿಗೆ ಶಿರ ಯೋಧನೆ ಆಗಿದೆ ಎಂದು ಆಕಾಶವಾಣಿ ನುಡಿದಿದ್ದು ನಿಜವೇ? ನಾನೇನು ಮಾಡಲಿ, ನನಗೆ ದಿಕ್ಕು ತೋರದಂತಾಗಿದೆ. ಹೇ ಪ್ರಾಣದಲ್ಲವೇ ಬಾಪು ಬಾಪುರೆ ನೀನಿಲ್ಲದಿದ್ದಡೆ ಎನ್ನ ಪ್ರಾಣವು ನಿಲ್ಲದು. ನಿನ್ನನ್ನು ಆಗಲಿ ಒಂದು ಕ್ಷಣ ಮಾತ್ರ ಸಹಜವೆಂದು ತಿಳಿಯರಮಡಿ. ನೀನಿಲ್ಲದ ಜೀವಿಸಲಾರೆನೋ ಶ್ರೀಹರಿ ಪಾದದಾಣೆ. ಕಾಂತ ಹೇ ಕಾಂತೆ ಎಲ್ಲ ಶಿರ ವೇದನೆಯ ಕೂಗನ್ನು ಕೇಳಿ ಎಲ್ಲಲ್ಲಿಗೆ ಓಡಿ ಬಂದೆಯ. ಹೌದು ಸುಂದರಿ. ನನ್ನ ಕಷ್ಟವನ್ನು ನಿನ್ನ ಮುಂದೆ ಏನೆಂದು ಹೇಳಲು ಕಾಂತ? ಹೌದು ಕಾಂತೆ. ಹೇಳುವನು ಕೇಳು. ಅದೇನು